ಕೃಷ್ಣರಾಜಪೇಟೆ ಪುರಸಭೆ ವ್ಯಾಪ್ತಿಯ ಹೊಸಹೊಳಲು ಗ್ರಾಮದಲ್ಲಿ ಶಾಸಕ ನಾರಾಯಣಗೌಡರವರಿಂದ ಮೈತ್ರಿ ಪಕ್ಷದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪರ ಬಿರುಸಿನ ಪ್ರಚಾರ ಮತ್ತು ಮತಯಾಚನೆ ನಡೆಸಿದರು. ಶಾಸಕ ನಾರಾಯಣಗೌಡರವರು ಇಂದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿದ ನಂತರ ಪುರಸಭೆ ವ್ಯಾಪ್ತಿಯಲ್ಲಿ ಅಧಿಕೃತವಾಗಿ ಪ್ರಚಾರಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿ, ನಿಖಿಲ್ ಗೆಲುವು 100ಕ್ಕೆ 100ರಷ್ಟು ಸತ್ಯವಾಗಿದೆ. ಜಿಲ್ಲೆಯ ಅಭಿವೃದ್ಧಿಗೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಕೊಡುಗೆ ಅಪಾರವಾಗಿದೆ. ಮಂಡ್ಯ ಜಿಲ್ಲೆಯು ರಾಜ್ಯದಲ್ಲಿಯೇ ಮಾದರಿ ಜಿಲ್ಲೆಯಾಗಿ ಅಭಿವೃದ್ಧಿ ಹೊಂದಲು ನಿಖಿಲ್ ಭಾರಿ ಬಹುಮತಗಳ ಅಂತರದಿಂದ ಆಯ್ಕೆಯಾಗಬೇಕು. ದಿನಾಂಕ 18/4/19 ಚುನಾವಣಾ ಪ್ರಯುಕ್ತ ನಮ್ಮ ಪಕ್ಷದ ಅಭ್ಯರ್ಥಿಗಳಾದ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ದಿನಾಂಕ 12ನೇ ತಾರೀಕು 9 ಗಂಟೆಗೆ ಹೊಸಹೊಳಲು ಗ್ರಾಮಕ್ಕೆ ಆಗಮಿಸ್ತಾ ಇರೋದ್ರಿಂದ ಅವತ್ತು ಇಡೀ ಕಸಬಾ ಬಳಿಯ ಪ್ರಚಾರ ಸಭೆ ಬಿರುಸಾಗಿ ನಡೆಯೋದ್ರಿಂದ ತಾವು ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಕ್ಯಾಂಡಿಡೇಟ್ನ ಗೆಲುವಿಗೆ ಎಲ್ಲರೂ ಸಹಕರಿಸಿ ಆಶೀರ್ವಾದ ಮಾಡಬೇಕು ಅಂತೇಳಿ ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ಕೊಳ್ತೀವಿ. ನಿಖಿಲ್ ವಿರುದ್ಧ ನಡೆಯುತ್ತಿರುವ ವ್ಯಾಪಕ ಅಪಪ್ರಚಾರವನ್ನು ಜೆಡಿಎಸ್ ಕಾರ್ಯಕರ್ತರು ಧಿಕ್ಕರಿಸಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿರುವ ನಿಖಿಲ್ ಗೆಲುವಿಗೆ ಪ್ರಾಮಾಣಿಕ ಹೋರಾಟ ನಡೆಸಬೇಕಿದೆ. ಜೆಡಿಎಸ್ ಅಭ್ಯರ್ಥಿ ಸೋಲಿಸಿ ಮುಖ್ಯಮಂತ್ರಿಗಳಿಗೆ ಮುಖಭಂಗ ಉಂಟು ಮಾಡಲು ಯತ್ನಿಸುತ್ತಿರುವ ಕಿಡಿಗೇಡಿಗಳು ಮತ್ತು ಪಟ್ಟಭದ್ರ ಹಿತಾಸಕ್ತಿಗಳಿಗೆ ತಕ್ಕ ಉತ್ತರ ನೀಡಬೇಕು ಎಂದು ಮನವಿ ಮಾಡಿದರು. ಅಲ್ಲೆಲ್ಲ ಊರಿನೊಳಗೆ ವಾರ್ಡ್ಗೆ ಒಂದೊಂದು ಕೋಟಿ ಸೇರಿಸಲಾಗಿದೆ. ಒಂದೊಂದು ವಾರ್ಡ್ಗೆ 1 ಕೋಟಿ ರೂಪಾಯಿ ಅನುದಾನ ಸೇರಿಸಲಾಗಿದೆ. ದಯವಿಟ್ಟು ಈ ಗ್ರಾಮದ ಬಗ್ಗೆ ತುಂಬ ನಮಗೆ ಗೌರವವಾಗಿದೆ. ಆಮೇಲೆ ನಮ್ಮ ಈ ದೇವಸ್ಥಾನಕ್ಕೆ 1 ಕೋಟಿ ರೂಪಾಯಿ ಹಣ ಸೇರಲಾಗಿದೆ. 1 ಕೋಟಿ ರೂಪಾಯಿ ಹಣ ನಮ್ಮ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ 1 ಕೋಟಿ ರೂಪಾಯಿ ಹಣ ವಿಶೇಷ ಅನುದಾನ ಸೇರಲಾಗಿದೆ. ಹಾಗೆ ಹಂತವಾಗಿ ನಾವು ಖಂಡಿತ ಕೆಳಗಡೆ ದೇವಸ್ಥಾನವನ್ನು ಮಾಡಿಸ್ಬೇಕಾದ್ರೆ ನಾವು ನೀವು ಎಲ್ಲ ಸೇರಿ ಶ್ರಮಪಟ್ಟು ಅಂತೇಳಿದ್ರೆ ಭಗವಂತನ ಆಶೀರ್ವಾದ ಆದರೂ ದೊಡ್ಡದಾಗೇನಿಲ್ಲ. ಆ ಅನುದಾನವನ್ನು ನಾವು ಖಂಡಿತ ತಂದು ಕೊಡ್ತೀವಿ. ನೀವು ಜೊತೆಲಿ ನಿಂತ್ಕೊಳ್ಳಿ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ತಾವೆಲ್ಲ ನಮ್ಮ ಊರಿನವರು ಜೊತೆಲಿ ನಿಂತ್ಕೊಂಡ್ರೆ ಅನುದಾನ ಖಂಡಿತ ನಾನು ತಂದು ಕೊಡ್ತೀನಿ. ಪುರಸಭೆ ಮಾಜಿ ಅಧ್ಯಕ್ಷ ನೂರಲ್ ಖಾನ್ ಕೃಷ್ಣೇಗೌಡ, ವರಲಕ್ಷ್ಮಿ ನಾಗರಾಜೇಗೌಡ, ತಾಲೂಕು ಜೆಡಿಎಸ್ ಅಧ್ಯಕ್ಷ ವೆಂಕಟ ಸುಬ್ಬೇಗೌಡ, ಮುಖಂಡರಾದ ಡಾಕ್ಟರ್ ಶ್ರೀನಿವಾಸ ಶೆಟ್ಟಿ, ರಾಮೇಗೌಡ, ಚಿಕ್ಕೇಗೌಡ, ಪೆಟ್ರೋಲ್ ಕುಮಾರ್, ಲೋಕೇಶ್ ಸೇರಿದಂತೆ 106 ಜನರು ಜೆಡಿಎಸ್ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.